ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ನುಡಿಬೇಕಾಗಿದೆ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವ ಆತ್ಮೀಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಕಲಾ ಪೋಷಕರೇ, ಕರ್ನಾಟಕ ಕಲಾದರ್ಶಿನಿ ಪರಮ ಪೂಜ್ಯರ ಆಶೀರ್ವಾದದಿಂದ ಇದೇ ಜಾಗದಲ್ಲಿ ಹುಟ್ಟಿದೆ. ಶ್ರೀ ಶ್ರೀನಿವಾಸ ಶಾಸ್ತ್ರನವರು ಎಲ್ಲ ವಯಸ್ಸಿನವರಿಗೆ ಕಲೆಯ ರುಚಿಯನ್ನು ಕಲಿಸ್ತಾ ಇದ್ದಾರೆ. ಅವರ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರವನ್ನು ಶ್ರೀ ಮಠ ಕೊಡ್ತಾ ಇದೆ. ಶ್ರೀ ಸಂಸ್ಥಾನದವರು ಯಾವಾಗಲೂ ಕೂಡ ಕಲೆ ಬಗ್ಗೆ ಅವರ ಅಭಿಮಾನ ಮತ್ತು ಪ್ರೋತ್ಸಾಹ ಯಾವಾಗಲೂ ಇದೆ. ನಾವು ಕೂಡ ಶ್ರೀ ಸಂಸ್ಥಾನದವರ ಆದೇಶದಂತೆ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಶ್ರೀನಿವಾಸ ಶಾಸ್ತ್ರನವರು ತುಂಬ ಜನ ಕಲಾವಿದರನ್ನು ಇಷ್ಟು ವರ್ಷ ಸಮಾಜ ಕೊಟ್ಟಿದ್ದಾರೆ. ಅವರ ಕೆಲಸವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅವರನ್ನು ಗುರುತಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಅಂತ ನಾವು ಧನ್ಯವಾದಗಳು ಸರ್. ಮತ್ತೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಶ್ರೀ ವಾದಿರಾಜ್ ಸಾಂಗ, ಮಾನ್ಯ ಕಾರ್ಯದರ್ಶಿಗಳು, ರಾಮ ಸೇವಾ ಸಮಿತಿ, ರಾಮಾಶ್ರಮ ಗಿರಿನಗರ. ಧನ್ಯವಾದಗಳು. ಇಂದಿನ ನಮ್ಮ ಕನ್ನಡದ ಒಬ್ಬರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಿರಿಗನ್ನಡ ವೇದಿಕೆ ಉಮೇಶ್ ಸಿಎನ್ ಇವರು ಕನ್ನಡ ಮನ ಸೇವೆಯನ್ನು 3 ದಶಕಗಳಿಂದ ನಿಸ್ವಾರ್ಥವಾಗಿ ಮಾಡುತ್ತಾ ಬಂದಿದ್ದಾರೆ. ಶ್ರೀಯುತರು ಬೆಂಗಳೂರಿನ ನಿವಾಸಿಯಾಗಿ ಸ್ನಾತಕೋತ್ತರ ಪದವೀಧರರಾಗಿ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ ಉಮೇಶ್ ಸಿಎನ್ ರವರು ರವಿಕಿರಣ ಸಾಹಿತ್ಯ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ, ಜೊತೆಗೆ ಶ್ರೀಕೃಷ್ಣ ದೇವರಾಯ ಸಾಹಿತ್ಯಾಸಕ್ತರ ಕಲಾ ವೇದಿಕೆ ಪ್ರಾರಂಭಿಸಿ ಕಸ್ತೂರಿ ಪ್ರಭಾ ಮಾಸಪತ್ರಿಕೆಗೆ ಕಳೆದ 10 ವರ್ಷಗಳಿಂದ ಉಪಸಂಪಾದಕರಾಗಿ, ಇತರ ಹಲವಾರು ಪತ್ರಿಕೆಗಳಿಗೆ ಅಂಕಣಕಾರರಾಗಿ, ಪತ್ರಿಕಾ ಬಳಗದ ಸಮಿತಿ ಸದಸ್ಯರಾಗಿ, ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಿರಿಗನ್ನಡ ವೇದಿಕೆ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾಗಿ ಹಾಗೂ ಬೆಂಗಳೂರಿನ ಜಿಲ್ಲಾಧ್ಯಕ್ಷರಾಗಿ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. 50ಕ್ಕೂ ಹೆಚ್ಚು ವೇದಿಕೆ ಸಂಸ್ಥೆಗಳನ್ನು ತೆರೆದು ಕನ್ನಡ ಪರ, ಸಮಾಜ ಪರ, ಸಾಂಸ್ಕೃತಿಕ ಹಾಗೂ ವಿವಿಧ ಉದ್ದೇಶಗಳ ಕಾರ್ಯಕ್ರಮಗಳನ್ನು ನಾಡಿನೆಲ್ಲೆಡೆ 3 ಲಕ್ಷಕ್ಕೂ ಮಿಗಿಲಾಗಿ ನಿರಂತರವಾಗಿ ಆಯೋಜಿಸುತ್ತಾ ಬಂದಿದ್ದಾರೆ. ಸದಾ ಪಾದರಸದಂತೆ ಕ್ರಿಯಾಶೀಲ ವ್ಯಕ್ತಿತ್ವದ ಇವರಿಗೆ ಕನ್ನಡ ಸೇವರತ್ನ, ಕನ್ನಡ ಕುಲಕೇಸರಿ, ಹೆಮ್ಮೆಯ ಕನ್ನಡಿಗ, ಕೆಂಪೇಗೌಡ ಪ್ರಶಸ್ತಿ, ಕರುನಾಡ ಸಾಧನ ಶ್ರೀ ಕಣ್ಮಣಿ, ಸಂತ ಕೃಷ್ಣದಾಸ ಪ್ರಶಸ್ತಿ, ಶಾರದಾ ಸುಪುತ್ರ, ಸಾಂಸ್ಕೃತಿಕ ರಾಯಭಾರಿ ಹೀಗೆ ಸಾವಿರಾರು ಸನ್ಮಾನ ಪ್ರಶಸ್ತಿಗಳಿಗೆ ಪುರಸ್ಕೃತರಾಗಿದ್ದಾರೆ. ಇದೀಗ ಶ್ರೀಯುತ ಉಮೇಶ್ ಸಿಎನ್ ರವರು ಕಾರ್ಯಕ್ರಮದ ಕುರಿತು 1-2 ಹಿತನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಸಾಂಸ್ಕೃತಿಕ ಪ್ರದೇಶ ಗಿರಿನಗರದಲ್ಲಿ ಇಂದು ಉತ್ತಮವಾದ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಯಕ್ಷಗಾನ ಕಲಾವಿದ ಚಿಕ್ಕ ಮಕ್ಕಳು ಮಾಡ್ತಾ ಇದ್ದು ನೋಡಿದ್ರೆ ಬಹಳ ಪ್ರಬುದ್ಧತೆಯಿಂದ ತುಂಬ ಅದನ್ನು ತಾಲೀಮು ಮಾಡಿ ಅಭ್ಯಾಸ ಮಾಡಿದ್ದಾರೆ. ಯಾವ ದೊಡ್ಡ ಕಲಾವಿದರಿಗೂ ಇವರು ಯಾರು ಕಮ್ಮಿ ಇಲ್ಲ ಅಂತ ಹೇಳೋದಕ್ಕೆ ಬಯಸಿದ್ದಾರೆ. ಎಲ್ಲರಲ್ಲೂ ಕೂಡ ಪಾತ್ರದ ತಲ್ಲೀನತೆ ಆಗಿರ್ಬೋದು, ಪಾತ್ರದಲ್ಲಿ ಒಳಗೊಂಡು ಆ ಪಾತ್ರಕ್ಕೆ ಜೀವ ತಂದಂತಹ ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಬ್ಬ ಕಲಾವಿದರು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಸಾಸ್ತಾನ ಆ ಕುಟುಂಬದವರು, ಹಾಗೆ ಕರ್ನಾಟಕ ಕಲಾ ವೇದಿಕೆ ಅವರು ಕೂಡ ಈ ಯಕ್ಷಗಾನ ಈ ಕಲೆ ಏನಿದೆ ಅದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸಾಂಸ್ಕೃತಿಕ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಅವರಿಗೆ ಶುಭ ಹಾರೈಸಿದ್ದಾರೆ. ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಸಿರಿಗನ್ನಡ ಮಹಿಳಾ ವೇದಿಕೆ ಶ್ರೀಮತಿ ಭಾರ್ಗವಿ ಶ್ರೀಹರ್ಷ ಮೇಡಮ್ ಅವರು ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಚಿಕ್ಕ ಮಕ್ಕಳಲ್ಲಿ ಇರುವಂತಹ ಕಲೆ ಪ್ರತಿಯೊಬ್ಬರು ನಮ್ಮ ಕಲೆ ಇರುತ್ತೆ. ಹಾಗಾಗಿ ಈ ಯಕ್ಷಗಾನ ಕಲೆ ಈ ಕಾಂಕ್ರೀಟ್ ನಗರ ಏನಿದೆ ಇಲ್ಲಿ ಕೂಡ ಈ ಕಲೆನ ಬೆಳೆಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸುಂದರ ಸಂಜೆಯ ಕಾರ್ಯಕ್ರಮ ನಿಜವಾಗಲೂ ಒಂದು ಅರ್ಥಪೂರ್ಣ
ವಂದನೆ ನಮ್ಮ ಗುರುಗಳಾದ ಶ್ರೀಯುತ ಶ್ರೀನಿವಾಸ ಶಾಸ್ತ್ರಿಗಳಿಂದ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದ ಶ್ರೀ ರಾಘವೇಶ್ವರ ಭಾರತಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಇಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಬಂದವರ ಬಗ್ಗೆ ನಮ್ಮ ಎಲ್ಲ ಸ್ನೇಹಿತರನ್ನು ಬಂದದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇದು ಕೇವಲ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲ, ಕೇವಲ ನಮ್ಮ ಮಕ್ಕಳು ಈ ಬೇಸಿಗೆ ಸಮಯದಲ್ಲಿ ಒಂದು ಪ್ರಸಂಗ ಮಾಡುವುದು. ಆ ಪ್ರಸಂಗ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮುಂದೆ ಅವರು ಕಲಿತಾ ಇದ್ರು, ಮುಂದೆ ಅವರು ಸ್ಟೇಜಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಧೈರ್ಯ ಬರಬೇಕು, ಹಾಗೆ ಅವರನ್ನು ಇಷ್ಟಪಡಬೇಕು ಅಂತ. ಈ ಚಿಕ್ಕಂದಿನಲ್ಲಿರುವಾಗ ಇಷ್ಟ ಇರ್ತದೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಇಷ್ಟ ಕಮ್ಮಿ ಆಗ್ತದೆ. ಆದ್ದರಿಂದ ಈ ದೊಡ್ಡವರೊಟ್ಟಿಗೆ ಚಿಕ್ಕವರನ್ನು ಸೇರಿಸಿ ಓಡಿಸಿದ ಹಾಗೆ ಮಾಡುವ ಒಂದು ಇದು. ಆದರೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಆತ್ಮೀಯವಾದ ವಂದನೆಗಳು. ಶ್ರೀ ರಾಮಚಂದ್ರ ಎಂಬವರು ಸಂಸ್ಕಾರ ಭಾರತೀಯ ಕಡೆಯಿಂದ ಇವತ್ತು ತಮ್ಮ ಬೇರೆ ಕಾರ್ಯಕ್ರಮಗಳಿಂದಲೂ ಬಂದಿದ್ದರು. ಯಾಕಂದರೆ ಸಂಸ್ಕಾರ ಭಾರತೀಯ ಸುಮಾರು ವರ್ಷದಿಂದ ನಾನು ಇದ್ದೆ, ಆದರೆ ನಾನು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿ ಇದ್ದು ಬೇರೆ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಹೋಗದೇ ಇದ್ದರು. ಕಲೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಅವರು ಕೊಟ್ಟಿದ್ದಾರೆ, ಹಾಗೆ ಅವರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದರಿಂದ ನಮಗೂ ಒಂದು ಸಂತೋಷ ಇದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವ ಕಲೆ ಸಾಹಿತ್ಯವನ್ನು ಪುನರುಜ್ಜೀವನಗೊಳಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಶ್ರೀಮಠದ ವತಿಯಿಂದ ಸಾಧಾರಣ ಒಂದು 18 ವರ್ಷದಿಂದ ಶುರು ಮಾಡ್ತಾ ಇದ್ದೇವೆ. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟುವ ಮತ್ತು ಸಣ್ಣ ಇದರಲ್ಲೂ ಸಹ ಮಕ್ಕಳಿಗೆ ತರಗತಿ ಮಾಡ್ತಾ ಇದ್ದೇವೆ. ಶ್ರೀಮಠದಲ್ಲಿ ಎಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಸಹಕಾರ ಕೊಡುವುದರೊಂದಿಗೆ ಈ ಕಲೆಯನ್ನು ಅವರು ಬೆಳೆಸಿದ್ದಾರೆ, ನಾವು ಹೇಳಿಕೊಟ್ಟದ್ದಷ್ಟೇ ನಮಗೆ. ಹಾಗಾಗಿ ಶ್ರೀಮಠದ ಕಡೆಯಿಂದ ಶ್ರೀ ರಮೇಶ್ ಹೆಗ್ಡೆ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದ ವಂದನೆಗಳು. ಶ್ರೀ ರಮೇಶ್ ಹೆಗ್ಡೆ ಅವರು, ಹಾಗೆ ಅವರೊಂದಿಗೆ ಅವರು ಶ್ರೀ ವಾದರಾಜ್ ಸಾಮಗ್ ಅವರು, ಶ್ರೀ ರಮೇಶ್ ಅವರು, ಹಾಗೆ ವಾದಿರಾಜ್ ಅವರ ಬಗ್ಗೆ ಕೇಳಿದ ಕೂಡಲೇ ಹೇಳ್ತಾರೆ, ನೀವು ಇಲ್ಲಿ ಎಲ್ಲ ಕೆಲಸ ಮಾಡಿ, ನಾವು ನಿಮಗೆ ಬೆನ್ನೆಲುಬಾಗಿದ್ದೇವೆ. ನಿನ್ನೆ ಅದೇನೇ ಹೇಳಿದ್ರು, ಇಲ್ಲಿ ನಿನ್ನೆ ಕಾರ್ಯಕ್ರಮ ಆಗಬೇಕಾಗಿತ್ತು, ಅಂದರೆ ಅದೇ ತುಂಬ ಕಾರ್ಯಕ್ರಮ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ, ಇವತ್ತು ಅವರು ಮಾಡಿದ್ದಾರೆ. ಶ್ರೀ ವಾದಿರಾಜ್ ಅವರಿಗೂ ಆತ್ಮೀಯವಾದ ವಂದನೆಗಳು. ಶ್ರೀ ಉಮೇಶ್ ಅವರು, ನಮ್ಮ ಕನ್ನಡ ಭಾಷೆ, ಇದು ನಮ್ಮ ಭಾಷೆ, ಅದನ್ನು ನಾವು ಯಕ್ಷಗಾನದಲ್ಲಿ ಮಾಡುವ ನಿಜವಾದ ಕನ್ನಡವನ್ನು ಬಳಸ್ತಾ ಇದ್ದೇವೆ. ಯಕ್ಷಗಾನದಲ್ಲಿ